ನಮಸ್ಕಾರ. ಇವತ್ತಿನ ಸಂಚಿಕೆಗೆ ನಿಮಗೆ ಸ್ವಾಗತ. ಮತ್ತೆ ನಾವು ಚಾಲುಕ್ಯರ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಮತ್ತೆ ಆರಂಭವಾಗ್ತಿರುವಂತಹ ಈ ನಾಡಿನ ಶ್ರೇಷ್ಠ ದೊರೆಗಳು, ನಾವು ಭಾಳ ಹೆಮ್ಮೆ ಪಡುವಂತಹ ಚಾಲುಕ್ಯರ ಸರಣಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಒಂದು ಚಾಲುಕ್ಯರ ಅಪರೂಪದ ಸ್ಥಳವನ್ನು ಕರ್ಕೊಂಡೋಗ್ತಾ ಇದ್ದೀವಿ. ಈಗ ನಾನು ನಿಂತಿರುವಂಥದ್ದು ಬಾದಾಮಿ ಮತ್ತು ಪಟ್ಟದಕಲ್ಲ ನಡುವಿನ ದಾರಿಯಲ್ಲಿ. ಈ ಕಡೆ ಇಲ್ಲಿಂದ ಬಾದಾಮಿ 18 ಕಿಲೋಮೀಟರ್ ಆಗ್ತದೆ. ಈ ಕಡೆ ಮುಂದೆ ಹೋದರೆ ನಮಗೆ ಒಂದು 3 ಕಿಲೋಮೀಟರ್ ದೂರದಲ್ಲಿ ಐತಿಹಾಸಿಕ ಪಟ್ಟದಕಲ್ಲು ಇದೆ. ಈಗ 2.5 ಕಿಲೋಮೀಟರ್ ದೂರದಲ್ಲಿ ನೋಡ್ಬೋದು ಸುಕ್ಷೇತ್ರ ಹೊಲಿಗೆಮ್ಮನ ಮಹಾದ್ವಾರ ಅಂತೇಳಿ ಕರ್ಕೊಂಡು ನೋಡ್ಬೋದು. ನಾವು ಹೀಗೆ ಹೋಗ್ಬೇಕಾಗುತ್ತೆ. ಈಗ ನಾವು ಹೋಗ್ತಾ ಇರುವಂಥದ್ದು ಹೊಲಿಗೆಮ್ಮನ ದೇವಿ ಮಹಾದ್ವಾರ ಅಂತೇನಿದೆ, ಅದರ ಮೂಲಕ ಹೊಲಿಗೆಮ್ಮ ದೇವಿಯ ಸುಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ. ಮತ್ತು ಭದ್ರನಾಯಕನ ಜಾಲಿಹಾಳ ಅನ್ನುವಂಥ ಊರು. ಈ ಊರಿನ ಮುಖಾಂತರ ನಾವು ಹೊರಗಡೆ ಹೋದರೆ ಹೊಲಿಗೆಮ್ಮನ ಸುಕ್ಷೇತ್ರ ಸಿಗ್ತದೆ. ಈ ಭದ್ರನಾಯಕನ ಜಾಲಿಹಾಳ ಅನ್ನೋ ಮೂಲಕ ನಾವು 2.5 ಕಿಲೋಮೀಟರ್ ದೂರದಲ್ಲಿ ಹೊಲಿಗೆಮ್ಮನ ಕೊಳ್ಳ ಅನ್ನುವಂಥ ಒಂದು ಪ್ರಸಿದ್ಧ ಪ್ರಕೃತಿಯ ತಾಣಕ್ಕೆ ನಾವು ಹೋಗ್ತೀವಿ. ಅದು ಚಾಲುಕ್ಯರ ಕಾಲದಿಂದ ಬಹಳ ಪ್ರಸಿದ್ಧಿಯಾದಂತಹ ಸ್ಥಳ. ಬಹಳ ವಿಶೇಷವಾಗಿ ಚಾಲುಕ್ಯರ ಅರಸರ ಸಮಾಧಿಗಳು ಮತ್ತು ಅವರ ಪರಿವಾರದ ಸಮಾಧಿಗಳು ಹೊಲಿಗೆಮ್ಮನ ಕೊಳ್ಳದಲ್ಲಿ ಇದೆ ಅಂಥೇಳಿ ಇತಿಹಾಸಕಾರರು ಹೇಳ್ತಾರೆ. ಅವುಗಳನ್ನು ನೋಡೋಣ. ಜೊತೆಗೆ ಅಲ್ಲಿರುವಂಥ ಅದ್ಭುತವಾದ ದೇವಿಯ ಆ ಕ್ಷೇತ್ರವನ್ನು ಸಂದರ್ಶನ ಮಾಡೋಣ. ಬಂಧುಗಳೇ, ನಾವೀಗ ಹೊಲಿಗೆಮ್ಮನ ಕೊಳ್ಳ ಅಥವಾ ಸುಕ್ಷೇತ್ರಕ್ಕೆ ಒಳಗಡೆ ಬಂದಿದ್ದೀವಿ. ಬಲಭಾಗದಲ್ಲಿ ಜಲಪಾತವನ್ನು ನೋಡ್ಬೋದು. ಈಗ ಮಳೆಗಾಲ ಇಲ್ಲೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ನೀರು ಹರಿತದೆ. ವರ್ಷಪೂರ್ತಿ ಇದು ಇದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಹರಿತದೆ. ಮಳೆಗಾಲದಂತೂ ಅದ್ಭುತವಾದ ರಮಣೀಯ ಜಲಪಾತವನ್ನು ನೀವು ಕಾಣ್ಬೋದು. ಹೊಲಿಗೆಮ್ಮನ ಒಂದು ಅದ್ಭುತವಾದ ದೈವಿಕ ಶಕ್ತಿ ಇರುವಂತಹ ಇದು ದೈವಿಕ ಕ್ಷೇತ್ರ. ಅನೇಕ ಜನ ದೇವಿಯ ದರ್ಶನಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಇದು ಐತಿಹಾಸಿಕವಾಗೂ ಬಹಳ ಮಹತ್ವದ ಅಂತ ಆಗಲೇ ಹೇಳಿ. ಅದಕ್ಕೆ ಪೂರ್ವವಾಗಿ ಅನೇಕ ಸ್ಮಾರಕಗಳು, ಚಾಲುಕ್ಯರಿಗೆ ಸಂಬಂಧಪಟ್ಟ ಶಾಸನಗಳು ನಮಗೆ ಇಲ್ಲಿ ಸಿಗ್ತವೆ. ಮುಖ್ಯವಾಗಿ ಹೊಲಿಗೆಮ್ಮ ಕೊಳ್ಳ ಭಾಳ ಗಮನೀಯವಾಗುವುದು, ಐತಿಹಾಸಿಕವಾಗಿ ಗಮನೀಯ ಅನಿಸುವಂಥದ್ದು ಇಲ್ಲಿ ಇತಿಹಾಸಕಾರರು ಪತ್ತೆ ಹಚ್ಚಿರುವ ಚಾಲುಕ್ಯರ ಸಮಾಧಿಗಳ ಬಗ್ಗೆ. ನಾವು ಈಗ ಆ ಕಡೆನೇ ಹೋಗೋಣ. ಈಗ ಅಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಧಾರವಾಡ ವಲಯದ ಅಧೀಕ್ಷರಾದ ರಮೇಶ್ ಮುಲಿಮನಿ ಸರ್ ಇದ್ದಾರೆ, ಜೊತೆಗೆ ಹಿರೇಮಠ ಸರ್ ಇದ್ದಾರೆ. ಅವ್ರ ಬಗ್ಗೆ ಆ ಸಮಾಧಿಗಳ ಬಗ್ಗೆ, ಆ ಕುರುಹುಗಳ ಬಗ್ಗೆ, ಆ ಶಾಸನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ. ಸುಮಾರು ಎಲ್ಲಿದ್ದಾರೆ ದೇವಸ್ಥಾನ ಹತ್ರ ಇದ್ದೀರಾ? ಅಲ್ಲೇ ಬರಲ್ಲ, ನಾ ಇಲ್ಲೇ ಇದ್ದೆ. ಈ ಕಡೆ ಅಲ್ಲೇನು ಹೋಗಿದೆ ದೇವಸ್ಥಾನ ಹತ್ರ ಬಂದ ಮೊದಲು ಈಗ ದೇವಸ್ಥಾನವನ್ನು ನೋಡ್ಕೊಂಡ್ಬರೋಣ. ದೇವಿಯ ದರ್ಶನ ತೊಗೊಂಡು ಅಲ್ಲೊಂದಿಷ್ಟು ಐತಿಹಾಸಿಕ ಅಂಶಗಳಿವೆ, ಮಾಹಿತಿಗಳಿವೆ, ಅವನ್ನ ಹೇಳೋಣ. ಜಲಪಾತವನ್ನು ಅತಿ ಸಮೀಪದಂತೆ ನೋಡುವಂಥ ಪ್ರಯತ್ನ ನಾವು ರಮೇಶ್ ಮುಲಿಮನಿ ಸರ್ ಜೊತೆ ಈ ಸಮಾಧಿ ಸ್ಥಳಗಳನ್ನು ನೋಡಲಿಕ್ಕೆ ಬರೋಣ. ಓಕೆ ಸರ್, ಇದು ಹಾಂ ಬಡಿಗೆ 네. 네. 아우,
ನಮ್ಮನ್ನೆಲ್ಲ ಗೊತ್ತಿರುವ ಮಾಡೋರು ಅವರು. ಈಗ ನಾವು ನೋಡ್ತಿರುವಂಥದ್ದೇ ಈ ಕ್ಷೇತ್ರದ ಮಹಾನ್ ದೇವಿ ಹುಲಿಗೆಮ್ಮನ ಕೊಳ ಅಂತೇಳಿ ಈ ಭಾಗದ ಮಹಾನ್ ದೇವತೆಯಾಗಿ ಶಕ್ತಿ ದೇವತೆಯಾಗಿ ಗುರುತಿಸ್ಕೊತಾರೆ. ಈ ಕ್ಷೇತ್ರದ ಅಧಿದೇವತೆ ಹುಲಿಗೆಮ್ಮನ ಮೂರ್ತಿಯನ್ನು ಈಗ ನಾವು ನೋಡ್ತಾ ಇದ್ವಿ. ನಮ್ಮ ಮುಂಭಾಗದಲ್ಲಿರುವಂಥದ್ದೇ ದೊಡ್ಡ ಜಲಪಾತ. ಉತ್ತರ ಕರ್ನಾಟಕದ ಜಿಲ್ಲೆ ಭಾಳ ಎತ್ತರದಿಂದ ಬೀಳುವಂಥ ಏಕೈಕ ರಮಣೀಯವಾದ ಜಲಪಾತ ಇದು. ಮಳೆಗಾಲದಲ್ಲಿ ಭಾಳ ಸುಂದರವಾಗಿ ಕಾಣ್ತದೆ. ಈಗ ಮಳೆಗಾಲ ಇರೋದು ವರ್ಷಪೂರ್ತಿ ಇದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಕಾಣ್ತದೆ. ಹೀಗಾಗಿ ವರ್ಷಪೂರ್ತಿ ಚೆಲುವಿನಿಂದ ಕಂಗೊಳಿಸುವಂಥ ಏಕೈಕ ಕ್ಷೇತ್ರ ಅಂದರೆ ಅದು ಹುಲಿಗೆಮ್ಮನ ಕ್ಷೇತ್ರ. ಮೊದಲೇ ಬನ್ನಿ, ಈಗ ವಿಶೇಷವಾಗಿ ಇವತ್ತು ನಾವು ಬಂದಿರುವಂಥದ್ದೇ ಈ ಹುಲಿಗೆಮ್ಮನ ಕೊಳ್ಳ ಅನ್ನುವಂಥ ದಾಂಡಿತ್ಯ ಕ್ಷೇತ್ರದಲ್ಲಿರುವಂತಹ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಅದನ್ನು ಹೇಳಿಕಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಧಾರವಾಡ ಭಾರತೀಯ ಪುರಾತತ್ವ ಇಲಾಖೆ ಧಾರವಾಡ ಸರ್ಕಾರದ ಅಧೀಕ್ಷರಾದ ಹುಲಿಗೆಮ್ಮನೆಯವರು. ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್ ಹೇಳಿ, ಏನಿದ್ದೀರಿ? ನಮಸ್ಕಾರ. ಸಾಮಾನ್ಯವಾಗಿ ಸುಮಾರು ವರ್ಷಗಳಿಂದ ಈ ಒಂದು ಸ್ಥಾನ ಹುಲಿಗೆಮ್ಮನ ಕೊಳ್ಳ ಅಂತ ಗುರುತಿಸಿಕೊಂಡಿದೆ. ಪಕ್ಕದಲ್ಲಿ ಭದ್ರನಾಯಕನ ಜಾಲಿಹಾಳ್, ಅದರ ಪಕ್ಕದಲ್ಲಿರ್ತಕ್ಕಂಥ ಊರೇ ಈ ಹುಲಿಗೆಮ್ಮನ ಕೊಳ್ಳ. ಭದ್ರನಾಯಕನ ಜಾಲಿಹಾಳದಿಂದ ಆದಮೇಲೆ ಭದ್ರನಾಯಕನ ಜಾಲಿಹಾಳದಿಂದ ಮಾರ್ಗವಾಗಿ ಬಂದಾಗ ಈ ಬೆಟ್ಟದ ಆಶ್ರಯದಲ್ಲಿ ನಮಗೆ ಸುರಿತಾ ಧಾರಾಕಾರ ಸುರಿತಾ ಇರ್ತಕ್ಕಂಥ ಈ ಜಲಪಾತದ ಕೆಳಗಡೆ ಇರ್ತಕ್ಕಂಥ ಗುಹಾಲಯ, ಇದು ಹುಲಿಗೆಮ್ಮನ ಕೊಳ್ಳ ಅಂತ ಪ್ರಸಿದ್ಧ. ಸಾಮಾನ್ಯವಾಗಿ ಇಲ್ಲಿ 8ನೇ ಶತಮಾನ ಅಂದರೆ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಇಲ್ಲಿ ಪೂರ್ವ ಚಾಲುಕ್ಯರ ಕಾಲದ ಸಮಾಧಿಗಳನ್ನು ಇಲ್ಲಿ ಗುರುತಿಸಲಾಗಿದೆ. ಸೊ ಈ ಒಂದು ನೆಲೆಯನ್ನು ಸಾಮಾನ್ಯವಾಗಿ ಇಷ್ಟು ವರ್ಷ ನಾವು ಇದನ್ನು ಪ್ರೊಟೆಕ್ಷನ್ ಮಾಡಿದ್ದಿಲ್ಲ. ಇವಾಗ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಗೆ ಇನ್ನೊಂದು ಬಲವಾದ ಮೂಲಾಧಾರ ನಮಗೆ ದೊರಕಿದ್ದರಿಂದ ಮೊನ್ನೆ ಬಹುಶಃ ನೀವು 30ನೇ ತಾರೀಕಿನ ಹಿಂದೂ ಪೇಪರ್ ನೋಡಿದಾಗ ಅದರಲ್ಲಿ ಒಂದು ಲೇಖನ ಇದೆ ಡಾಕ್ಟರ್ ಮುನಿರತ್ನಮ್ಮ ಅವ್ರದ್ದು. ಸೊ ಆ ಲೇಖನದಲ್ಲಿ ಒಂದು ಇತ್ತೀಚೆಗೆ ದೊರೆತಂಥ ಒಂದು ಶಾಸನ, ಅದು ಸಾಮಾನ್ಯವಾಗಿ ಆನಂದಗು ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ದೊರೆತಂಥ ಶಾಸನ. ಈ ಶಾಸನದಲ್ಲಿ ನಮಗೆ ಸಿಕ್ಕಂಥ ಒಂದು ಮಾಹಿತಿ ಏನಂತಂತಂದರೆ, ಇಲ್ಲಿ ಶ್ರೀ ಕೇಸರಿ ಅನ್ನುವನ ಒಂದು ಶಾಸನ ಇದೆ. ಅದು ಚಾಲುಕ್ಯರಿಗೆ ಸಂಬಂಧಪಟ್ಟಿದ್ದ ಶಾಸನ. ಹೌದು. ಕಾರಣ ಶ್ರೀ ಕೇಸರಿ ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ. ಶ್ರೀ ಕೇಸರಿ ಯಾರು ಅಂತ ನಾವು ಅದನ್ನು ಹುಡುಕಿಕೊಂಡು ಸಂಶೋಧನೆ ಮಾಡಿದಾಗ ಶ್ರೀ ಕೇಸರಿ ಬೇರೆ ಯಾರೂ ಇಲ್ಲ, ಪಲ್ಲವರ ರಾಜ್ಯವನ್ನು ಸುಮಾರು 3 ಬಾರಿ 2ನೇ ವಿಕ್ರಮಾದಿತ್ಯ ಜಯಬೇರಿಯನ್ನು ಸಾಧಿಸಿದ ಪಲ್ಲವರ ಮೇಲೆ. ಸೊ ಅವನ ಒಂದು ಸಮಾಧಿ ಇಲ್ಲಿದೆ. ಈ ಒಂದು ಪ್ರದೇಶದಲ್ಲಿ ಸುಮಾರು 11 ಸಮಾಧಿಗಳು ನಮಗೆ ಚಾಲುಕ್ಯರ ಕಾಲದ ಸಮಾಧಿಗಳು ಇಲ್ಲಿ ಲಭ್ಯವಾಗಿವೆ. ಸೊ ಈ ಒಂದು ಚಾಲುಕ್ಯರ ಕಾಲದ ಸಮಾಧಿಗಳನ್ನು ನಾವೀಗ ಗುರುತಿಸಿ ಇವುಗಳನ್ನು ಪ್ರೊಟೆಕ್ಟ್ ಮಾಡುವ ಒಂದು ಉದ್ದೇಶದಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಧಾರವಾಡ ವಲಯದಿಂದ ನಾನು ಅಧೀಕ್ಷಕ ಪುರಾತತ್ವವಿದ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವಾಗ ಈ ಒಂದು ಕಾರ್ಯದಲ್ಲಿ ನಾನು ತೊಡಗಿದ್ದೀನಿ. ಅದೇ ಮುಂದೆ ಮಾತಾಡೋಣ ಏನೇನು ಮಾಡ್ತೀರಿ ಅಂತೇಳಿ. ಬಟ್ ಅದಕ್ಕೆ ಪೂರ್ವವಾಗಿ ಅಂದರೆ ಇದು ಆಧ್ಯಾತ್ಮಿಕವಾಗಿ ಒಂದು ದೊಡ್ಡ ಕ್ಷೇತ್ರ. ಸೊ ಈಗ ನೀವು ಹೇಳೋದು ನೋಡಿದರೆ ಅಥವಾ ಹಿಂದೆ ಒಂದಿಷ್ಟು ಇಂಥ ಇತಿಹಾಸಗಳ ಪ್ರಕಾರ ಚಾಲುಕ್ಯ ಸಮಾಧಿಗಳು ಇಲ್ಲಿರೋದ್ರಿಂದ ಐತಿಹಾಸಿಕವಾಗೂ ಭಾಳ ಮುಖ್ಯವಾದ ಇದನ್ನು ಡಾಕ್ಟರ್ ಕೆ.ವಿ. ರಮೇಶ್ ನಿರ್ದೇಶಕರು ಎಪಿಗ್ರಫಿ ವಿಭಾಗ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಅವರು ಈಗಾಗಲೇ ಒಂದು ಇದರ ಮೇಲೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಾಲುಕ್ಯರ ಕಾಲದ ಒಂದು ಚಾಲುಕ್ಯಸ್ ಆಫ್ ವಾತಾಪಿ ಅಂತ ಈ ಪುಸ್ತಕ ಕೆ.ವಿ. ರಮೇಶ್ ಅವರು ಬರೆದಿದೆ. ಈ ಪುಸ್ತಕದ ಉಲ್ಲೇಖ ಇದೆ. ಇದರ 11 ಸಮಾಧಿಗಳ ಉಲ್ಲೇಖ ಈ ಪುಸ್ತಕದಲ್ಲಿ ಲಭ್ಯವಿದೆ. ಯಾರ್ಯಾರ ಸಮಾಧಿ ಅಂತೇಳಿ ಗೊತ್ತಾಗುತ್ತೆ. ಬಹುಶಃ ನನ್ನ ಕೇಳಿ ಮಟ್ಟಿಗೆ ವಿಕ್ರಮಾದಿತ್ಯಂದು 2ನೇ ವಿಕ್ರಮಾದಿತ್ಯದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ಲೋಕದೇವಿ ಮತ್ತು ತ್ರಿಲೋಕ ಮಹಾದೇವಿ ಅಂತಂದು
ಸೊ ಅವರ ಒಂದು ಸಮಾಧಿಯು ಅವ್ರು ಯಾರು ಅವರಿದ್ದು? ಇವರು ರಾಣಿಯರು, ವಿಕ್ರಮಾದಿತ್ಯನ ರಾಣಿಯರು. ಅವರ ಸಮಾಧಿನೂ ಇಲ್ಲ, ಅವನ ಪಕ್ಕದಲ್ಲಿಯೇ 2 ಸಮಾಧಿಗಳಿದಾವೆ ಅಂತ ಅನ್ನೋ ಮಾಹಿತಿ ಇದೆ. ಸೊ ಇವಾಗ ಒಂದೊಂದಾಗಿ ನಾವು ಗುರುತಿಸ್ತಾ ಇರಬೇಕು. ಇನ್ನೂ ಏನು ಆರ್ಕಿಯಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೂ ಏನೇನು ನಮಗೆ ಲಭ್ಯವಿದೆ ಅನ್ನೋದನ್ನು ಇನ್ನೂ ಸಂಶೋಧನೆ ಮಾಡಬೇಕು. ಸರ್, ಅದರ ಮಾಹಿತಿ ಅದು ಏನು ಸಮಾಧಿಗಳ ಬಗ್ಗೆ ಅಲ್ಲೇ ಜಗದಲ್ಲಿ ಮಾತಾಡೋಣ. ಅದು ಬಿಟ್ಟಾಗಿ ಬೇರೆ ಏನು ಒಂದಿಷ್ಟು ವಿಶೇಷತೆ ಇಲ್ಲಿ ನನ್ನ ಹಿಂದ್ಗಡೆ ನೋಡಿದಾಗ ಸಾಮಾನ್ಯವಾಗಿ ಅಲ್ಲಿ ಲಜ್ಜಾ ಗೌರಿ ಇದೆ. ಲಜ್ಜಾ ಗೌರಿ ರಮೇಶ್ ಸರ್, ಇದು ಲಜ್ಜಾ ಗೌರಿ, ಇದು ಲಜ್ಜಾ ಗೌರಿ. ಇದು ಫರ್ಟಿಲಿಟಿ ಕಲ್ಟ್ ಅಂತ ಹೇಳ್ತಿದ್ರು. ಯಾರಿಗೆ ಮಕ್ಕಳಾಗೋದಿಲ್ಲ, ಇದನ್ನ ಆರಾಧನೆ ಮಾಡೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ಒಂದು ಪ್ರತೀಕ. ಸೊ ಈಗಾಗಲೇ ಹಿಂದೆ ರಮೇಶ್ ಅವರು ಮಾಡಿದಾಗನೇ ನಾವು ಈಗಾಗಲೇ ಈ ಒಂದು ಯಾರು ಈ ರೀತಿಯಾಗಿ ಇದನ್ನ ಮುಟ್ಟಬಾರ್ದು, ಏನು ಧ್ವಂಸಗೊಳಿಸಬಾರ್ದು ಅನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ನವರು ಹಾಕಿಟ್ಟಿದ್ದಾರೆ ಪ್ರೊಟೆಕ್ಷನ್ ನೋಟಿಸ್ ಬೋರ್ಡ್. ಆದರೂ ಕೂಡ ಸಾಕಷ್ಟು ಬಣ್ಣಗಳನ್ನು ಲೇಪನೆ ಮಾಡಿದ್ದರಿಂದ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಕಳೆಗುಂತಾ ಹೋಗ್ತಾ ಇದೆ. ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಇದು ಲಜ್ಜಾಗೌರಿ ಬಹಳ ಅಪರೂಪದ ನಂತೇವನಹಳ್ಳಿ ಸಿದ್ದನಕೊಳದಲ್ಲಿ ಒಂದು ಸಿಗುತ್ತೆ, ಸಿದ್ದನಕೊಳ್ಳೋದು ಸಿಗುತ್ತೆ, ಬಾದಾಮಿ ಮ್ಯೂಸಿಯಂ ಇದೆ. ಅದು ಅತ್ಯಂತ ಅದ್ಭುತವಾದಂಥ ಲಜ್ಜಾಗೌರಿ ಮೂರ್ತಿ. ನೀವು ಕೇಳಿದಾಗೆ ನಿಮ್ಮ ಮಾಹಿತಿ ಪ್ರಕಾರ ಈ ರೀತಿ ಮೂರ್ತಿಗಳು ಬೇರೆ ಕಡೆ ಎಲ್ಲೂ ಸಿಗುತ್ತೆ? ನಾವು ಬೀಳಿಗೆಯಲ್ಲಿ ಒಂದು ಸಿಗುತ್ತೆ, ನೀವು ಬೀಳಿಗೆಗೆ ಹೋದರೆ ಅಲ್ಲಿಯೂ ಸಿಗುತ್ತೆ. ಅದನ್ನು ಹೊರತುಪಡಿಸಿ ನಾವು ಇನ್ನೂ ಹಿಂದೆ ಹೋದಾಗ ವರ್ಣಚಿತ್ರಗಳಲ್ಲಿಯೂ ಕೂಡ ಲಜ್ಜಾಗೌರಿ ಮೂರ್ತಿಗಳು. ಅಂದರೆ ನಮ್ಮ ಚಾಲುಕ್ಯರ ಇದು ಕೇವಲ ಚಾಲುಕ್ಯ ಅದನ್ನೇ ಕೇಳ್ತಾ ಇರೋದು. ಚಾಲುಕ್ಯರ ಅಪರೂಪದ ಶಿಲ್ಪಭೇದಗಳಲ್ಲಿ ಇದು ಒಂದು. ಬಟ್ ಇದು ಬೇರೆ ಬೇರೆ ಪೀರಿಯಡಲ್ಲಿ ಅಥವಾ ಬೇರೆ ರಾಜರ ಕಾಲದಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಇಷ್ಟರ ಮಟ್ಟಿಗೆ ನಮಗೆ ಗೊತ್ತಾಗೋದಿಲ್ಲ, ಸಿಗೋದಿಲ್ಲ, ವಿರಳ ಬಹಳ. ಅದು ಚಾಲುಕ್ಯರ ಅಪರೂಪದ ಶಿಲ್ಪಗಳಲ್ಲಿ ಲಜ್ಜಾಗೌರಿ ಆಗಿದ್ದ ಒಂದು ಸಂಪ್ರದಾಯಗಳಲ್ಲಿ ಲಜ್ಜಾಗೌರಿ ಪೂಜೆನೂ ಒಂದು. ಸೊ ಇಲ್ಲಿ ನಾಗನ ವಿಗ್ರಹ ಇದೆ. ಅದೇ ರೀತಿಯಾಗಿ ಇನ್ನೊಂದು ಲಜ್ಜಾಗೌರಿ ಮೂರ್ತಿ ಇಲ್ಲಿದೆ, ಎರಡಿದೆ. ತದನಂತರ ಮುಂದ್ಗಡೆ ಹೋದಾಗ ಅರ್ಲಿಯಸ್ಟ್ ಚಾಲುಕ್ಯ ಸರ್, ಲಜ್ಜಾಗೌರಿ ನೀರಿದ್ವ ಅಥವಾ ನೀರಿನ ಪ್ರದೇಶದಲ್ಲಿ ಇರ್ತದ ಅಥವಾ? ಯಾಕಂದ್ರೆ ಈಗ ನಾವು ಕಂಡಾಗ ಸಿದ್ದನಕೊಳ್ಳೋದಲ್ಲಿ ಅಲ್ಲೂ ನೀರಿದ್ದ ಪ್ರದೇಶದಲ್ಲಿ ಅಲ್ಲಿ ಖಂಡಿತ. ಅಂದ್ರೆ ಪ್ರತಿಯೊಂದು ಈ ವಿಷಯವಾಗಿ ಬಾವಿ ಪಕ್ಕದಲ್ಲೇ ಇದೆ. ಅದು ಗುಹೆ ಒಳಗನೆ ಇದೆ. ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಈ ರೀತಿಯಾದಂಥ ಗುಹೆಗಳಿಗೆ ಇದ್ದಂಥ ಪ್ರದೇಶದೊಳಗಡೆ ಈ ರೀತಿಯಾದಂಥ ಮೂರ್ತಿಗಳನ್ನು ಗುರುತಿಸಲಾಗಿದೆ. ಬಹುಶಃ ಯಾರಿಗೆ ಮಕ್ಕಳಿಲ್ಲ ಅಂತಂದ್ರೆ ಅವರು ಇಲ್ಲಿವರೆಗೂ ಪ್ರಯಾಣ ಮಾಡಿ ಬಂದು ಅದರ ಸೇವೆ ಮಾಡೋದ್ರಿಂದ ಬಹುಶಃ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ರೀತಿಯಾದಂಥ ವಾಡಿಕೆ ಇದೆ. ಅದರದ್ದೇ ಆದಂಥ ಇನ್ನೂ ಹೆಚ್ಚಿನ ಮಾಹಿತಿ ಇದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ. ಸೊ ಇದು ನ್ಯಾಚುರಲ್, ನೈಸರ್ಗಿಕವಾದಂಥ ಗುಹೆ. ಇಲ್ಲೇ ಅರ್ಲಿಯಸ್ಟ್ ಗಣೇಶ ಅಂತ ಹೇಳ್ಬೋದು. ಚಾಲುಕ್ಯರ ಕಾಲದ ಗಣೇಶನ ಇಲ್ಲಿ ನೋಡ್ಬೋದು. ಎಸ್, ಟಿಪಿಕಲ್ ಫೀಚರ್ಸ್ ಇದೆ. ಅದ್ರ ಜೊತೆಗೆ ಸಪ್ತಮಾಂತ್ರಿಕ, ಇದು ಸಪ್ತಮಾಂತ್ರಿಕ ಶಕ್ತಿ ಕ್ಷೇತ್ರಗಳಲ್ಲಿ ದೇವಿ ಕ್ಷೇತ್ರಗಳಲ್ಲಿ ಇದ್ದೇ ಇರುವಂತಹ. ಸೊ ಇದು ಒಂದು ಅರ್ಲಿಯಸ್ಟ್ ಎವಿಡೆನ್ಸ್ ಅಂತ ಹೇಳ್ಬೋದು. ನೀವು ನೋಡ್ಬೋದು ಲಿಂಗನ ಪ್ರತೀಕ ಗುಹೆ ಒಳಗಡೆನೇ ಇದೆ. ಅಂದ್ರೆ ಇದನ್ನು ಬಹುಶಃ ಚಾಲುಕ್ಯರ ಅದೇ ಕಾಲ ಚಾಲುಕ್ಯರ ಕಾಲದ ಅಂತ ಈಗಾಗಲೇ ಸಾಕಷ್ಟು ವಿದ್ವಾಂಸರು ಗುರುತಿಸಿದ್ದಾರೆ. ಇದು ಅಲ್ಲದೆ ಈ ರೀತಿಯಾದಂಥ ಸಮಾಧಿಗಳು, ಇದು ಒಂದು. ಇವೆಲ್ಲ ಸಮಾಧಿಗಳೇ, ಇವೆಲ್ಲ ಸಮಾಧಿಗಳು. ಇಂದಿಗೂ ಕೂಡ ಜನ ಬಂದು ಆರಾಧನೆ ಮಾಡ್ತಾರೆ. ಬಹುಶಃ ಇವರು ನಮ್ಮೂರಲ್ಲ, ಆದರೂ ಕೂಡ ಅವರು ವೇಷಭೂಷ ನೋಡಿದಾಗ ಬೇರೆಯವರು. ಬಟ್ ಸರ್, ಯಾರ್ದಂತೇಳಿ ಗೊತ್ತಿಲ್ಲ. ಎರಡು ಶಿಲ್ಪಗಳಿವೆ, ಬಟ್ ಇಲ್ಲಿದಲ್ಲ. ಅದು ಇಲ್ಲಿದಲ್ಲ, ಅದು ಇಲ್ಲಿಂದ ಬೇರೆ ಶಿವನ ಮೂರ್ತಿ ಅಂತ. ಶಿವನ ಮೂರ್ತಿ ಇದೆ. ಶಿವನ ಮೂರ್ತಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಶಿವಲಿಂಗ ಇದೆ, ಇನ್ನೊಂದು ಶಿವನ ಮೂರ್ತಿ ಈ ರೀತಿಯಾಗಿ ತಂದಿಟ್ಟಿರ್ತಕ್ಕಂಥ ಸಿಗುತ್ತೆ. ಇಲ್ಲಿ 3 ಸಿಗುತ್ತೆ, 1, 2, 3. ಇದು ಒಂದು 5,
ತದನಂತರ ಅಲ್ಲಿ ಸಣ್ಣದಾದಂಥ ಒಂದು ಸಮಾಧಿ ಇದೆ ಅಲ್ಲೇ, ಅದು ಒಂದು, ಇದು ಒಂದು, ಕೆಳಗಡೆ ಬಂದ ಇದು. ಸೊ ಇಲ್ಲಿಂದ ಜಲಪಾತವನ್ನು ನೋಡಿ ಆ ಫೀಚರ್ಸ್ ನೋಡಿದಾಗ, ಕಲ್ಲುಗಳನ್ನು ಕಟ್ಟಿದ ಆಕಾರ ನೋಡಿದಾಗ ಒಳಗೆ ಪರಿಚಯ ಮಾಡ್ತಿದ್ದಾಗೆ ಸರ್ ಎಸ್ ಎಂ ಹಿರೇಮಠ ಅಂತೇಳಿ ಈ ಜಿಲ್ಲೆಯ ಹಿರಿಯ ಪತ್ರಕರ್ತರು. ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತಿ ಆದಂಥವರು. ಹೈಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿ, ಹೆಡ್ ಮಾಸ್ಟರ್ ಆಗಿ, ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ ಅದ್ಭುತವಾದ ಶಿಕ್ಷಣ ಗುರುವಿನ ಸ್ಥಾನದಲ್ಲಿ ಅದ್ಭುತವಾಗಿ ಕೆಲಸವನ್ನು ಮಾಡಿ ನಿವೃತ್ತಿ ಆಯಿತವರು. ಜೊತೆಗೆ ಈ ತಮ್ಮ ವೃತ್ತಿಯ ಜೊತೆಗೆ ಅದ್ಭುತವಾಗಿ ಬೆಳೆಸ್ಕೊಂಡಿದ್ದ ಅವರ ಪತ್ರಿಕೋದ್ಯಮವನ್ನು ಒಳ್ಳೆಯ ಬರಹಗಾರರಾಗಿ, ಮುಖ್ಯವಾಗಿ ಸಾಮಾಜಿಕ ಕಳಕಳಿಯ ಮತ್ತು ಬಾದಾಮಿಯ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಪ್ರಜಾವಾಣಿಯಲ್ಲಿ ಸೇರಿದಂತೆ ಬೇರೆ ಬೇರೆ ಪತ್ರಿಕೆಗಳ ಮುಖ್ಯವಾದ ಪ್ರಜಾವಾಣಿಯಲ್ಲಿ ಅನೇಕ ಕಣ್ತೇರಿಸುವಂತಹ, ಇಲಾಖೆ ಗಮನಿಸುವಂತಹ ಅನೇಕ ಕಳಕಳಿಯ ಲೇಖನಗಳನ್ನು ಬರೆದು ಹೆಸರಾದಂಥವ್ರು ನನಗೆ ತುಂಬ ಬೇಕಾದರೂ. ಅವರು ಇವತ್ತು ನಮ್ಮ ಜೊತೆ ಇರುವಂಥದ್ದು ಭಾಳ ಸಂತೋಷ. ಸರ್, ನಾನು ನಮ್ಮ ಸಂಚಿಕೆಗೆ ಸ್ವಾಗತವನ್ನು ಕೊಟ್ಟ. ಸರ್, ಈ ಸ್ಥಳದ ಬಗ್ಗೆ ನಿಮಗೆ ಹೇಳೋದಾದ್ರೆ ಏನು ಹೇಳಬೇಕು? ಹುಲಿಗೆಮ್ಮನಕೊಳ್ಳ ಬಹುಶಃ ಅತ್ಯಂತ ನಾವು ಚಾಲುಕ್ಯರ ಒಂದು ಅಂತಿಮ ಸಂಸ್ಕಾರ ಮಾಡಿದಂಥ ದೇವಾಲಯ ನೋಡ್ಬೋದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಹೆಚ್ಚು ಪ್ರಾಮುಖ್ಯತೆ ಅಂದರೆ ಲಜ್ಜಾಗೌರಿ ಮೂರ್ತಿ. ಬಹುಶಃ ಲಜ್ಜಾಗೌರಿ ಮೂರ್ತಿ ನಾವು ಕೊಳ್ಳ ಪ್ರದೇಶದಲ್ಲಿ ನೋಡ್ತೇವೆ. ಉದಾಹರಣೆಗೆ ನಾಗನಾಥನ ಕೊಳ್ಳ, ನಾಗರಾಳ, ಮಹಾಕೂಟ, ಅಲ್ಲಿ ಲಜ್ಜಾಗೌರಿ ಮೂರ್ತಿ ಇದೆ. ಆಮೇಲೆ ಸಿದ್ದನ ಕೊಳ್ಳ, ಅಲ್ಲಿ ಲಜ್ಜಾಗೌರಿ ಮೂರ್ತಿ ಇದೆ. ಆಮೇಲೆ ಹುಲಿಗೆಮ್ಮನ ಕೊಳ್ಳ ಅಂದರೆ ನಿಸರ್ಗ ದೇವತೆ, ನಮ್ಮ ತಾಯಿ ಇದ್ದ ಹಾಗೆ ಆ ತಾಯಿಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪರಂಪರೆ ನಿಸರ್ಗದಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಮಕ್ಕಳಾಗ್ತಾರೆ ಹಿಂದಿನಿಂದ ಅದು ಇತ್ತು. ಬಹುಶಃ ಸಿದ್ಧನ ಕೊಳ್ಳದಲ್ಲಿ ಭಾಳಷ್ಟು ಜನ ಅದನ್ನು ಪೂಜೆ ಮಾಡ್ತಾರೆ. ಮಕ್ಕಳ ಒಂದು ಇವತ್ತಿಗೂ ಅದು ಪೂಜೆ ನಡೆಯುವಂಥದ್ದು ಮತ್ತಿದು ಹುಲಿಗೆಮ್ಮನ ಕೊಳ್ಳ ಬಹುಶಃ ಬಹಳ ಪ್ರವಾಸಿಗರು ಆಕರ್ಷಕವಾದಂಥ ಸ್ಥಳ. ಇದ್ರ ಬಗ್ಗೆ ಸ್ವಲ್ಪ ಇಲಾಖೆಯವರು, ಸರ್ಕಾರದವರು ಸ್ವಲ್ಪ ಗಮನ ಹರಿಸಿ ಇನ್ನೂ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕಂತ ಕಾರಣ ನಾವು ಮಾಡಬೇಕು.